ಇವತ್ತು ನಮ್ಮ ಜೊತೆಗೆ ಅಗಾಧ ಪ್ರತಿಭೆಯುಳ್ಳಂತಹ ಬಾಲ ಪ್ರತಿಭೆ ವೈಣವಿ ವಿ.ಸಿ. ಅವರು ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಈ ಬಾಲ ಪ್ರತಿಭೆಯ ವಿಶೇಷತೆ ಏನಂತಂದ್ರೆ 5ನೇ ವರ್ಷದಲ್ಲೇ ಭಗವದ್ಗೀತೆಯನ್ನ ಅಂದ್ರೆ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಅಂದ್ರೆ 700 ಶ್ಲೋಕಗಳನ್ನ ಯಾವುದೇ ತಪ್ಪಿಲ್ಲದೆ ಕಂಠಪಾಠ ಮಾಡಿರುವಂತಹ ಒಂದು ಹೆಗ್ಗಳಿಕೆ ಈ ಪ್ರತಿಭೆದು. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಅಂದಾಗಿ ಇವರು ಒಂದಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಆದ್ರ ಪ್ರಶಸ್ತಿಗಳ ಪಟ್ಟಿ ನನ್ನ ಹತ್ರ ಇದೆ, ಬಹಳ ಉದ್ದ ಇದೆ. ಆದ್ರೂ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಗೊತ್ತಿರಲೇಬೇಕು ಈ ತರ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಕರ್ನಾಟಕ ಸಹಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೆಳದಿ ಚೆನ್ನಮ್ಮ ಬಾಲ ಪುರಸ್ಕಾರ ಪ್ರಶಸ್ತಿ ಬಂದಿದೆ. ಹಾಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಈ ಪ್ರಶಸ್ತಿ ಕೂಡ ಈ ಹುಡುಗಿಗೆ ಬಂದಿದೆ. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಅಂದ್ರೆ ಭಗವದ್ಗೀತೆಗಾಗಿ, ಆಮೇಲೆ ಬಗ್ಗೆ ಪುಸ್ತಕ ಓದೋ ವಿಷಯಕ್ಕಾಗ್ಲಿ ಹಾಗೂ ಯೋಗ ವಿಷಯಕ್ಕಾಗಿ 3 ಬಾರಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಪುರಸ್ಕಾರಕ್ಕೆ ಈ ಹುಡುಗಿ ಭಾಜನರಾಗಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಇದೆ, ಹೇಳ್ತೀನಿ ಒಂದು ನಿಮಿಷ ಇರಿ. ನೋಡಿ, ಪ್ರಶಸ್ತಿ ಪತ್ರ ಮತ್ತು ಚಿನ್ನದ ಪದಕ ಪಡ್ಕೊಂಡಿರೋದು ಮೈಸೂರು ಅವಧೂತ ದತ್ತಪೀಠ ಶ್ರೀ ಸಚ್ಚಿದಾನಂದ ಆಶ್ರಮದಲ್ಲಿ. ಇದು ಕೂಡ ಒಂದು ಬಹಳ ಅತ್ಯುನ್ನತವಾದ ಪ್ರಶಸ್ತಿ. ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಗ್ರ್ಯಾಂಡ್ ಮಾಸ್ಟರ್ ಗೌರವ, ಇದಕ್ಕೂ ಪ್ರಶಸ್ತಿ ಸಿಕ್ಕಿದೆ ಇವಳಿಗೆ. ಮಾರ್ಚ್ 2023ರಲ್ಲಿ ಬಾಲ ಪ್ರತಿಭೆ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಂದಿದೆ. ಹಾಗೆ ಜೂನ್ ಅಲ್ಲಿ 2023ರಲ್ಲಿ ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಈ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ವಿಷ್ಣು ಸಹಸ್ರನಾಮ ಈ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿ ತೇರ್ಗಡೆ ಹೊಂದಿ ಪ್ರಮಾಣ ಪತ್ರ ಮತ್ತು ಬೆಳ್ಳಿ ಪ್ರಶಸ್ತಿ ಅಂದ್ರೆ ಬೆಳ್ಳಿ ವಿಗ್ರಹವನ್ನು ಪಡೆದಂತಹ ಒಂದು ಪ್ರಶಸ್ತಿ ಕೂಡ ಇವಳಿಗೆ ಸಿಕ್ಕಿದೆ. ಹಾಗೆ ಸೆಪ್ಟೆಂಬರ್ 2023 ಇತ್ತೀಚೆಗೆ ಪ್ರಮಾಣ ಪತ್ರ ಮತ್ತು 21,000 ನಗದು ಬಹುಮಾನ ಪುರಸ್ಕಾರವನ್ನು ಸೆಪ್ಟೆಂಬರ್ 2023ರಲ್ಲಿ ಶೃಂಗೇರಿಯಲ್ಲಿ ನಡೆದ ಶ್ರೀಮದ್ ಭಗವದ್ಗೀತಾ ಕಂಠಪಾಠ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಗುರುಗಳ ಅನುಗ್ರಹದಿಂದ ಪ್ರಮಾಣ ಪತ್ರ ಹಾಗೂ 21,000 ನಗದು ಬಹುಮಾನ ಇವಳಿಗೆ ಸಿಕ್ಕಿದೆ. ಇದಲ್ಲದೆ ಬಹಳಷ್ಟು ಪ್ರಶಸ್ತಿಗಳಿದೆ. ಇನ್ನೊಂದು ಕರ್ನಾಟಕ ಸುವರ್ಣ ಸಿರಿ ಅಂತ ಅಕ್ಟೋಬರ್ ಅಲ್ಲಿ ಸಿಕ್ಕಿದೆ, ಇದು ರಾಜ್ಯ ಪ್ರಶಸ್ತಿ ಕೂಡ ಆಗಿದೆ. ಇದಿಷ್ಟು ಅಲ್ಲದೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಯನ್ನು ಪಡೆದು ಅವಳ ಒಂದು ಈ ಪ್ರಶಸ್ತಿಯ ಒಂದು ಪಯಣವನ್ನು ಮುಂದುವರೆಸಿಕೊಂಡು ಬರ್ತಾ ಇದ್ದಾಳೆ. ಒಳ್ಳೇದಾಗ್ಲಿ, ಬನ್ನಿ ಸಂದರ್ಶನ ಮಾಡೋಣ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಈಗ ತಾನೇ ನಾನು ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೆ, ನೀವು 5ನೇ ವರ್ಷದಲ್ಲೇ ಈ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿಕೊಂಡು ಯಾವುದೇ ತಪ್ಪಿಲ್ಲದೆ ಸ್ಫುಟವಾಗಿ ಮಾತಾಡೋ ಒಂದು ಕಲೆಯನ್ನ ಕರಗತ ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿ. ಯಾವ ತರ ನಿಮ್ಗೆ ಈ ಆಸಕ್ತಿ ಯಾವ ತರ ಬಂತು? ಹೇಗೆ ಚಿಕ್ಕಂದಿದ್ದಾಗ ಯಾರು ಪ್ರೇರಣೆ ಆಯ್ತು ಇದೆಲ್ಲ ಕಲಿಯೋದಕ್ಕೆ ಭಗವದ್ಗೀತೆ ಸ್ವಲ್ಪ ಹೇಳ್ತೀಯಾ? ಸರಿ. ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶುರು ಮಾಡೋಕ್ಕಿಂತ ಮುಂಚೆ ಶುಕ್ಲಾಂಬರಧರಂ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನ ಪಠಿಸಿ ನಂತರ ಶುರು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನೀವು ಕೇಳಿದ ಪ್ರಶ್ನೆ, 5 ವರ್ಷದಲ್ಲಿ ಹೇಗೆ ಹೇಗೆ ಇಂಟ್ರೆಸ್ಟ್ ಬಂತು? ಮೊದಲು ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಇವಾಗ ಅದೇ ಮನೆಯಲ್ಲಿ ಕುಳಿತುಕೊಂಡು ಶ್ಲೋಕಗಳನ್ನ ಪಠಿಸ್ತಾ ಇದ್ರಲ್ಲ, ಐಗಿರಿ ನಂದಿನಿ ಆ ತರ ಶ್ಲೋಕಗಳನ್ನ ಪಠಿಸ್ತಾ ಇದ್ವಾಗ ನಾನು ಕೇಳಿಸ್ಕೊಂಡು ಅದು ನಾನು ಬೇಗ ಏನೇ ಶ್ಲೋಕ ನಮ್ಮ ಅಜ್ಜಿ ಹೇಳ್ಕೊಟ್ರು ಬೇಗ ಅದನ್ನ ಕ್ಯಾಚ್ ಮಾಡಿಕೊಂಡು ಅದನ್ನ ಪಠಿಸ್ತಾ ಇದ್ದೆ ನಾನು. ಅದು ನೋಡಿ ನಮ್ಮ ಅಜ್ಜಿಗೆ ಏನೋ ಇವ್ರಲ್ಲಿ ಒಂದು ಪ್ರತಿಭೆ ಇದೆ ಅಂತ ಗುರುತಿಸ್ಬಿಟ್ಟು ಸುಧಾ ಅಶೋಕ್ ಮಿಲ್ಸ್ ಅಂತ ಮಲ್ಲೇಶ್ವರಂ ಅಲ್ಲಿ ಅವರು NES ನಲ್ಲಿ ಒಂದು ಕ್ಲಾಸ್ ಮಾಡ್ತಾ ಇದ್ರು, ಭಗವದ್ಗೀತಾ ಕ್ಲಾಸ್. ಸೊ ಅಲ್ಲಿಗೆ ನಮ್ಮ ಅಜ್ಜಿ ಅಲ್ಲಿಗೆ ಸೇರಿಸಿದ್ರು. ಮತ್ತೆ ಅವರು ಕೂಡ ಈ ತರನೇ ಒಂದೊಂದೇ ಶ್ಲೋಕ ಹೇಳ್ಕೊಡ್ತಾ ಬಂದ್ರು. ಮತ್ತೆ ಅದು ಕೊರೋನಾ ಟೈಮ್ ಆಯ್ತು. ಹೌದು, ಅವಾಗ ಮನೆಯಲ್ಲೇ ಅವ್ರಿಗೂ ಗೊತ್ತಾಯ್ತು ಒಂದು ಪ್ರತಿಭೆ ಇದೆ ಅಂತ. ನನ್ನ ಸ್ಪೆಷಲ್ ಆಗಿ ಕರೆದಿ ಒಂದು ಹೇಳ್ಕೊಡ್ತಾ ಇದ್ರು ನನಗೆ. ಇಲ್ಲ ಆಫ್ಲೈನ್. ಆಮೇಲೆ ಸಡನ್ ಆಗಿ ಕೊರೋನಾ, ಆನ್ಲೈನ್ ಇರ್ಲಿಲ್ಲ, ಆಫ್ಲೈನ್. ಆಮೇಲೆ ಕೊರೋನಾ ಬಂತು. ಸೊ ಆನ್ಲೈನ್ ಹೆಂಗೆ ಅಂದ್ರೆ ಅವರು ವಾಯ್ಸ್ ರೆಕಾರ್ಡ್ ಕಳಿಸ್ತಾರೆ ಒಂದು ಶ್ಲೋಕ. ಅದು ನಮ್ಮ ಅಜ್ಜಿ ಮನೆಯಲ್ಲಿ ಅದನ್ನ ಕೇಳಿಸ್ಕೊಂಡು ನನಗೆ ಹೇಳ್ಕೊಡ್ತಾರೆ. ಇದೇ ತರ ಕೊರೋನಾ ಮುಗಿಯೋವರೆಗೂ 6 ತಿಂಗಳಲ್ಲಿ ನನ್ನ 18 ಅಧ್ಯಾಯದನ್ನು
ಕಲ್ತ್ಕೊಂಡೆ. ಎಲ್ಲಾನು ಕಂಠಪಾಠ ಹಾ. ಮಾಡಿದ್ರು. ನನ್ನ ಗುರು ಅಂದ್ರೆ ಸುಧಾ ಅಶೋಕ್ ಮಿಸ್ ಮತ್ತು ನಮ್ಮ ಅಜ್ಜಿ. ಮನೇಲಿ ಭಜನೆ ಎಲ್ಲ ಮಾಡ್ತಾ ಇದ್ದಾಗ ಕೇಳ್ತಾ ಇದ್ದೆ. ಭಜನೆ ಎಲ್ಲ ಮಾಡ್ತಾ ಇದ್ದಾಗ ಅದು ಕೇಳಿಸ್ಕೊಂಡು ಅದು ನನಗೆ ಕ್ಯಾಚ್ ಆಗ್ತಾ ಇತ್ತು. ಅದನ್ನ ಪ್ರತಿಭೆ ಗುರುತಿಸಿ ನಮ್ಮಮ್ಮ. ನಾನ್ ಕೇಳ್ಪಟ್ಟೆ ನಿಮ್ಗೆ ಯಾವುದೇ ಶ್ಲೋಕ ಮಧ್ಯದಲ್ಲಿ ಕೇಳಿದ್ರು ಬರುತ್ತೆ ಅಂದ್ರೆ ಯಾವುದೇ ಅಧ್ಯಾಯ ಕೇಳಿದ್ರು ಗೊತ್ತಿರುತ್ತೆ ಅಂತ. ಹೌದು. ಅಂದ್ರೆ ಇವಾಗ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಹೇಳಿಕ್ಕೆ? ಹೇಗೆ ಅಂದ್ರೆ ಎಲ್ಲೆಲ್ಲಿ ಅಂದ್ರೆ ಮಠಗಳು, ಈ ಮಠಗಳು ಅಂದ್ರೆ ಪುತ್ತಿಗೆ ಮಠ, ಶೃಂಗೇರಿ, ಸ್ವರ್ಣವಲ್ಲಿ ಮಠ, ಮತ್ತೆ ಆದಿಚುಂಚನಗಿರಿ ಮಠ, ಮತ್ತೆ ಇತರೆ ಮಠಗಳು. ಆಮೇಲೆ ಇದರ ಕಾಂಪಿಟೇಷನ್ಗಳು ಅಂದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇನೆ. ಆಮೇಲೆ ಕೆಲವೊಂದು ಕಡೆ ಚೀಫ್ ಗೆಸ್ಟ್ ಆಗಿ ಕರೆದಿರ್ತಾರೆ. ಇಲ್ಲಿವರೆಗೂ ಎಷ್ಟೊಂದು ಕಡೆ ಕರೆದಿದ್ದಾರೆ. ಇವಾಗ ರೀಸೆಂಟ್ ಆಗಿ ಬಸವನ ಮಠದಲ್ಲಿ ಅಲ್ಲಿ ಚೀಫ್ ಗೆಸ್ಟ್ ಆಗಿ ಎಲ್ಲಾ ಮಕ್ಕಳನ್ನ ಆ ಸ್ಕೂಲಿನ ಎಲ್ಲಾ ಮಕ್ಕಳನ್ನ ಕೂರಿಸಿದ್ದು ನನ್ನ ಹತ್ರ ಅಧ್ಯಾಯ ಹೇಳಿಸ್ತಾ ಇದ್ರು. ಅವರಿಗೆಲ್ಲ ಏನಕ್ಕೆ ನಾನು ಯಾಕೆ ಅಧ್ಯಾಯ ಚೂಸ್ ಮಾಡ್ಕೊಂಡೆ ಅಂದ್ರೆ ಮಕ್ಕಳಿಗೆ ಸ್ಫೂರ್ತಿಯಾಗಿ ಅವರು ಕಲೀಲಿ, ಅವರು ಫೇಮಸ್ ಆಗಿ. ಇವಾಗಿನ ಪೀಳಿಗೆ ಮೊಬೈಲ್ ನೋಡ್ತಾ ಮೊಬೈಲ್ ನೀನ್ ಹೇಳ್ಬೇಕಾಗಿರ್ತೀರ, ನಾನು ಹೇಳ್ಬೇಕು ಅನ್ಕೊಂಡೆ. ಮೊಬೈಲ್ ಅಲ್ಲಿ ಜಾಸ್ತಿ ಇರ್ತಾರೆ. ಅಂದ್ರೆ ಅವ್ರಿಗೂ ಸಹ ನಮ್ಮ ದೇಶದ ಸಂಸ್ಕೃತಿ ಅದಿದೆಲ್ಲ ಗೊತ್ತಾಗ್ಬೇಕು, ಸಂಸ್ಕೃತಿ ಗೊತ್ತಾಗ್ಬೇಕು ಮೇನು ಅಂತ ಅಂದ್ಬಿಟ್ಟು. ಇವಾಗ ನಾನು ಒಂದು ವಿಷಯ ಕೇಳ್ಪಟ್ಟೆ. ಅಂದ್ರೆ ಇವಾಗ ಭಗವದ್ಗೀತೆಯ 18 ಅಧ್ಯಾಯದಲ್ಲಿ 700 ಶ್ಲೋಕಗಳಿದೆಯಲ್ಲ, ಅದ್ರಲ್ಲಿ ಯಾವ ಶ್ಲೋಕ ಕೇಳಿದ್ರು ನೀನು ಪಟ್ಟ ಅಂತ ಹೇಳ್ತೀಯ ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಕಾರ್ಯಕ್ರಮಗಳಲ್ಲೂ ಕೂಡ ಅದೇ ತರ ಎಷ್ಟೋ ಕಡೆ ಹೇಳಿದ್ದೆ ಅಂತ ಅಂದ್ಬಿಟ್ಟು. ಇವಾಗ ಉದಾಹರಣೆಗೆ ಒಂದು 16ನೇ ಇದು ಅಧ್ಯಾಯದಲ್ಲಿ ಯಾವ ತರ ಶ್ಲೋಕ ಬರುತ್ತೆ ಹೇಳ್ಬೋದು? ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಅಥ ಶ್ರೀಮದ್ಭಗವದ್ಗೀತಾ ಷೋಡಶೋऽಧ್ಯಾಯಃ. दैवासुर सम्पद्विभागयोगः. श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागश्चान्तिरपैशुनम् दया भूतेष्वलोलुप्त्वम् मार्दवम् ह्रीरचापलम् तेजः क्षमा धृतिः शौचम् अद्रोहो नातिमानिता भवन्ति सम्पदम् दैवीम् अभिजातस्य भारत दम्भो दर्पोऽभिमानश्च क्रोधः पारुष्यमेव च अज्ञानम् चाभिजातस्य पार्थ सम्पदमासुरीम् दैवी सम्पद्विमोक्षाय निबन्धायासुरीमता माशु च सम्पदम् दैवीम् अभिजातोऽसि पाण्डव द्वौ भूतसर्गौ लोकेऽस्मिन् दैवासुर एव च दैवो विस्तरशः प्रोक्तः आसुरम् पार्थ मे शृणु प्रवृत्तिम् च निवृत्तिम् च जनान विदुरासुराः न शौचम् नापि चाचारः न सत्यम् तेषु विद्यते असत्यमप्रतिष्ठन्ते जगदाहुरनीश्वरम् अपरस्परसम्भूतम् किमन्यत् कामहैतुकम् एताम् दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः काममाश्रित्य दुष्पूरम् दम्भमानमदान्विताः मोहाद् गृहीत्वा सद्ग्राहान् प्रवर्तन्ते शुचिव्रताः चिन्तामपरिमेयाञ्च प्रलयान्तामुपाश्रिताः कामोपभोगपरमाः एतावदिति निश्चिताः आशापाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान् इदमद्य मया लब्धम् इमम् प्राप्स्ये मनोरथम् इदमस्तीदमपि मे भविष्यति पुनर्धनम्
असौ मया हतः शत्रुः अनिष्ये चापरानपि ईश्वरोऽहमहं भोगी सिद्धोऽहं बलवान् सुखी आढ्योऽपि जनवानस्मि कोऽन्योऽस्ति सदृशो मया यक्ष्ये दास्यामि मोदिष्ये इत्यज्ञानविमोहिताः अनेकचित्तविभ्रान्ताः मोहजालसमावृताः प्रसक्ताः कामभोगेषु पतन्ति नरकेषु च आत्मसम्भाविताः स्तब्धाः धनमानमदान्विताः यजन्ते नाम यज्ञैस्ते दम्भेन विधिपूर्वकम् अहङ्कारं बलं दर्पं कामं क्रोधं च संश्रिताः मामात्मपरदेहेषु प्रद्विषन्तोऽभ्यसूयकाः तानहं द्विषतक्रूरान् संसारेषु नराधमान् क्षिपाम्यजस्रमशुभान् आसुरीष्वेव योनिषु आसुरीं योनिमापन्नाः मूढा जन्मनि जन्मनि मामप्राप्यैव कौन्तेय ततो यान्त्यधमां गतिम् त्रिविधं नरकस्येदं द्वारं नाशनमात्मनः कामक्रोधस्तथा लोभः तस्मादेतत्त्रयं त्यजेत् एतैर्विमुक्तः कौन्तेय तमोद्वारैस्त्रिभिर्नरः आचरत्यात्मनः श्रेयः ततो याति परां गतिम् यः शास्त्रविधिमुत्सृज्य वर्तते कामकारतः न स सिद्धिमवाप्नोति न सुखं न परां गतिम् तस्मात् शास्त्रं प्रमाणन्ते कार्याकार्यव्यवस्थितौ ज्ञात्वा शास्त्रविधानोक्तं कर्म कर्तुमिहार्हसि ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे दैवासुरसम्पद्विभागयोगो नाम षोडशोऽध्यायः सर्वं ಶ್ರೀಕೃಷ್ಣಾರ್ಪಣಮಸ್ತು. ವಾವ್, ನಿಮ್ಮ ಪ್ರತಿಭೆಗೆ ನನ್ನ ನಮಸ್ಕಾರ. ಯಾಕಂದ್ರೆ ನನಗೆ ಆನ್ಲೈನ್ ಕೊಟ್ಟರು ಇನ್ನು ನೆನಪಿಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದೆ. ಈ ತರ ಎಲ್ಲ ಇದು ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಎಷ್ಟು ಮೆಮೊರಿ ಪವರ್ ಇರಬೇಕು, ನಿನ್ನ ಅದಕ್ಕೊಂದು ಎಷ್ಟೊಂದು ಇದು ಮಾಡಿದೆ ನೀನು ಅಂತ ಗೊತ್ತಾಗುತ್ತೆ. ಈ ತರ 700 ಶ್ಲೋಕಗಳನ್ನು ಇದೇ ತರ ಕಂಠಪಾಠ ಮಾಡಿ ಹೇಳ್ತೀಯ ನೀನು? ಅದು ಫಸ್ಟಿಂದ ಕೊನೆ ತನಕ. ವಾ, ನಿಜಕ್ಕೂ ಇದು ಅದ್ಭುತ. ಅಂದಾಗೆ ನೀನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿದ್ಯಾ ಅಂತ ಹೇಳಿದೆ, ಬೇರೆ ಬೇರೆ ಸ್ಟೇಜ್ ಅಲ್ಲಿ. ಅಲ್ಲಿಗೆ ಒಂದಷ್ಟು ಜನ ಅತಿಥಿಗಳು ಬಂದಿರ್ತಾರೆ, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಮಠಮಾನ್ಯಗಳ ಇವರು ಸ್ವಾಮೀಜಿಗಳಾದ ಅವರು ನಿನ್ನ ಈ ಒಂದು ಪ್ರತಿಭೆನ ನೋಡಿ ಯಾವ ತರ ಏನಾದ್ರು ಹೇಳಿದ್ರು? ಯಾರ್ಯಾರು ಏನೇನು ಹೇಳಿದ್ರು ಸ್ವಲ್ಪ ಹೇಳು. ಸಂಸ್ಕೃತ ವಿಶ್ವವಿದ್ಯಾಲಯ KE ದೇವನಾಥನ್ ಅವರು, ಪ್ರೊಫೆಸರ್ KE ದೇವನಾಥನ್ ಕುಲಪತಿಗಳು. ಅವರು ಮಧ್ಯ ಮಧ್ಯ 700 ಶ್ಲೋಕಗಳಲ್ಲೂ ಮಧ್ಯ ಕೇಳಿದ್ರು. ಈ ಬರೀ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ KE ದೇವನಾಥನ್ ಅವರಷ್ಟೇ ಅಲ್ಲ, ಬೇರೆ ಬೇರೆ ಸಂಸ್ಕೃತ ಪಂಡಿತರು ಮತ್ತೆ ಅಲ್ಲಿ ಕೂತಿದ್ದವರೆಲ್ಲ ಸಂಸ್ಕೃತ ಪಂಡಿತರೆ. ಮತ್ತೆ ಪ್ರೇಕ್ಷಕರಾಗಿ, ಹೌದು, ಪ್ರೇಕ್ಷಕರಾಗಿ ಕೂತಿದ್ದವರೆಲ್ಲ ಸಂಸ್ಕೃತ ಪಂಡಿತರೆ. ಆದ್ರಿಂದ ಅವರೆಲ್ಲ ಮಧ್ಯ ಕೇಳಿದ್ರು. ಎಲ್ಲ ಉತ್ತರ ಚೆನ್ನಾಗಿ ಕೊಟ್ಟಿದ್ದಕ್ಕೆ ಅವರಿಗೂ ಖುಷಿ ಆಯ್ತು, ಮತ್ತೆ ಅವರು ಕೂಡ ಹಾನರ್ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ನಿನಗೆ ಕಿವಿ ಮಾತುಗಳು, ಅಂದ್ರೆ ಚೆನ್ನಾಗಿ ಹೇಳ್ತೀವ ಅಥವಾ ಈ ತರ ಚೆನ್ನಾಗಿ ಹೇಳ್ಬೇಕು ಅಂತ ಏನಾದ್ರು ಕಿವಿ ಮಾತುಗಳನ್ನ ಹೇಳಿದ್ರೆ ಯಾರಾದ್ರೂ ಕಾರ್ಯಕ್ರಮದ ಬಂದ ಪ್ರಶಂಸೆ ಮಾಡಿದಾಗ ಏನಾದ್ರು? ದೊಡ್ಡರಂಗೇಗೌಡರು ಶ್ರೇಷ್ಠ ಸಾಹಿತಿ ಪದ್ಮಶ್ರೀ ಅವರು ನಂಗೆ ಈ ಒಂದು, ನಾನು ಅವರು ಇದ್ವಾಗ ಒಂದು ಸ್ಟೇಜ್ ಅಲ್ಲಿ ಇದು ಹೇಳಿದ್ದೆ, ಒಂದು ರಾಮಾಯಣ ಮತ್ತೆ ಮಹಾಭಾರತದ ಬಗ್ಗೆ. ಅದರಲ್ಲಿ ಈ ಒಂದು ಚುಟುಕು ಲೈನ್ ಅನ್ನ ಸೇರಿಸ್ಕೊ ಅಂತ ಹೇಳಿದೆ. ಏನಂದ್ರೆ, ರಾಮಾಯಣ ಮತ್ತು ಮಹಾಭಾರತ ನಮ್ಮ ನಲ್ಮೆಯ ತಾಯಿ ಭಾರತ ಮಾತೆಯ 2 ಕಣ್ಣುಗಳಿದ್ದಂತೆ. ಅದು ಹೇಳಿದ್ದಾರೆ. ಮತ್ತೆ ನೀವು ಕೇಳಿದಂಗೆ ಎಲ್ಲಾ ಮಠದವರು ನನಗೆ ಪ್ರಶಂಸೆ ಕೊಟ್ಟಿದ್ದಾರೆ.
ನಿರ್ಮಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಠದವ್ರು ಇರ್ಬೋದು, ಪುತ್ತಿಗೆ ಮಠದವರು ಇರ್ಬೋದು, ಸ್ವರ್ಣವಲ್ಲಿ ಮಠದವರು ಇರ್ಬೋದು. ಮಠಗಳಲ್ಲಿ ತುಂಬಾ ಜನ. ಆಮೇಲೆ ಇವಾಗ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಓದುವಾಗ ಅಲ್ಲಿ ತುಂಬಾ ಜನ, ಮತ್ತೆ ಇಷ್ಟ ಅಲ್ಲ ತುಂಬಾ ಕಡೆ ನಾನು ಎಲ್ಲೋದ್ರೂ ಒಂದು ಹೇಳ್ತಾರೆ. ಈ ಮಾತು ನಂಗೆ ಯಾವಾಗ್ಲೂ ತಲೆಯಲ್ಲಿರುತ್ತೆ. ಏನಂದ್ರೆ, ನೀನು ಕಲ್ತಿರೋದನ್ನ ಪ್ರಾಕ್ಟೀಸ್ ಮಾಡೋದನ್ನ ಬಿಡ್ಬೇಡ. ಅದು ಕಲ್ತಿದೆಯಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇನ್ನೂ ಒಂದು ಹೊಸದನ್ನ ಕಲೀರಿ. ಇದು ಮಾತ್ರ ಎಲ್ಲೇ ಹೋದ್ರು ಅದನ್ನ ಹೇಳ್ತಾರೆ ಎಲ್ಲರೂ, ದೊಡ್ಡವರು. ಈ ಭಗವದ್ಗೀತೆ ಪಠಣ ಬಿಟ್ರೆ ಬೇರೆ ಏನೇನು ಕಲ್ತಿದ್ಯಾ? ಸ್ತೋತ್ರಗಳು, ಆಮೇಲೆ ಅಷ್ಟಕಗಳು, ಅಚ್ಯುತಾಷ್ಟಕಂ, ಬಾಲಮುಕುಂದ ಅಷ್ಟಕಂ ಇರಬಹುದು, ಕಾಲಭೈರವ ಅಷ್ಟಕಂ ಇರಬಹುದು, ಆದಿತ್ಯ ಹೃದಯ ಇರ್ಬೋದು, ಹನುಮಾನ್ ಚಾಲೀಸ ಇರ್ಬೋದು, ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲೀಸ, ಆಮೇಲೆ ವಿಷ್ಣು ಸಹಸ್ರನಾಮ ಮತ್ತು ಇತರೆ ಸ್ತೋತ್ರಗಳು, ಆಧ್ಯಾತ್ಮಿಕದ ಬಗ್ಗೆ, ಮತ್ತೆ ದಿನನಿತ್ಯ ಶ್ಲೋಕ ಪಠಣಗಳು, ಅದು ಶ್ಲೋಕಗಳು, ಮತ್ತೆ ಇತರೆ ಸ್ತೋತ್ರಗಳು ಇವಾಗ ನೀನು ಸಾಕಷ್ಟು ಕಲ್ತಿದ್ಯಾ. ನೀನು ಬೇರೆಯವ್ರಿಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಚಿಕ್ಕ ವಯಸ್ಸು ಆದ್ರೂ ಕೇಳ್ತಾ ಇದ್ದೀನಿ. ಹೇಳ್ಕೊಟ್ಟಿದ್ದೀನಿ, ಒಂದ್ 2-3 ಜನ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಅವರು ಇವಾಗ ನಾನು ಒಬ್ರಿಗೆ ಹೇಳ್ಕೊಟ್ಟಿದ್ದೆ, ಅವರು ಇವಾಗ ಕಾಂಪಿಟೇಷನ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಬ್ರು ಪಾರ್ಟಿಸಿಪೇಟ್ ಮಾಡಿದ್ದವರು ಆಲ್ರೆಡಿ ಸರ್ಟಿಫಿಕೇಟ್ ಕೂಡ ತಗೊಂಡಿದ್ದಾರೆ. ಇವನ್ ನಂಗೂ ತುಂಬಾ ಖುಷಿ ಆಗುತ್ತೆ. ಬೇರೆಯವರಿಗೆ, ಬೇರೆ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ನಮಗ್ ಖುಷಿ ಆಗುತ್ತೆ. ಕಲ್ತು ಹೇಳ್ಕೊಟ್ಟಿದ್ದು ನಮಗ್ ಖುಷಿ ಆಗುತ್ತೆ. ಕಲ್ತು ಹೇಳ್ಕೊಟ್ಟಿದ್ದು ಸಾರ್ಥಕ ಆಗುತ್ತೆ. ಆಮೇಲೆ ಅವ್ರಿಗೆ ಒಂದು ಸ್ಫೂರ್ತಿ ಕೊಟ್ಟಂಗಾಗುತ್ತೆ. ನಮ್ಮ ಆಧ್ಯಾತ್ಮಿಕ ವಿಚಾರ ಬಗ್ಗೆ ಕಲಿಬೇಕು, ಇದು ತುಂಬಾ ಚೆನ್ನಾಗಿದೆ, ಆ ತರ ಇಂಪ್ರೆಸ್ ಆಗುತ್ತೆ ಅವರಿಗೆ. ಆಮೇಲೆ ಇನ್ನೊಂದು ವಿಷಯ ಕೇಳಬೇಕು ಅಂದ್ರೆ, ಇವಾಗ ಇಷ್ಟೆಲ್ಲ ಸ್ತೋತ್ರಗಳು ಅದೆಲ್ಲ ಭಗವದ್ಗೀತೆ ಅದೆಲ್ಲ ಕಲ್ತಿದ್ಯಲ್ಲ, ಯಾವ್ದಾದ್ರು ಅದೇ ರೆಕಾರ್ಡ್ಗೆ ಏನಾದ್ರು ಇದ್ ಮಾಡಿದ್ದೀರಾ, ಟ್ರೈ ಮಾಡಿದಿರಾ ಯಾವ್ದಾದ್ರು? ಹಾ, ತುಂಬಾ ರೆಕಾರ್ಡ್ಸ್ ಮಾಡಿದೀನಿ. ಯೋಗದಲ್ಲಿ ಬರೀ ಸ್ತೋತ್ರಗಳು, ಆಧ್ಯಾತ್ಮಿಕ ವಿಚಾರ ಅಷ್ಟೇ ಅಲ್ಲ, ಬೇರೆ ಬೇರೆ ಚಟುವಟಿಕೆಯಲ್ಲೂ ನಾನು ರೆಕಾರ್ಡ್ ಮಾಡಿದ್ದೀನಿ. ಯಾವ್ದು ರೆಕಾರ್ಡ್ಸ್ ಅಂದ್ರೆ, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರಿಂದ ಕೆಳದಿ ಚೆನ್ನಮ್ಮ ಪ್ರಶಸ್ತಿ, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ. ಇದರಲ್ಲಿ ಬೇರೆ ಚಟುವಟಿಕೆ ಕೂಡ ಮಾಡಿದ್ದೀನಿ. 3 ಒಂದು ಭಗವದ್ಗೀತೆಗೆ, ಇನ್ನೊಂದು ಯೋಗಾಗೆ, ಮತ್ತೆ ಇನ್ನೊಂದು ಟೇಬಲ್ಸ್ಗೆ. ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಈ ತರ ರೆಕಾರ್ಡ್ಸ್ ಮಾಡಿದ್ದೀನಿ. ಪ್ರಶಸ್ತಿಗಳು ಮತ್ತು ರೆಕಾರ್ಡ್ ಅಲ್ಲಿ ದಾಖಲಾಗಿದೆ. ಆಮೇಲೆ ಪ್ರತಿಭಾ ಪುರಸ್ಕಾರ. ಇದು ಬಿಟ್ಟು ನಿನ್ನ ಬೇರೆ ಹವ್ಯಾಸಗಳೇನು? ಹಾಬೀಸ್ ಅಂದ್ರೆ ನನಗೂ ತುಂಬಾ ಇಷ್ಟ ಇದೆ ಡಾನ್ಸ್, ಭರತನಾಟ್ಯಂ. ಕಲಿತಾ ಇದ್ದೀನಿ. ಮತ್ತೆ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್, ಮತ್ತೆ ಭರತನಾಟ್ಯಂ, ಭರತನಾಟ್ಯಂ ಮತ್ತೆ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಲಲಿತಾ ಮ್ಯಾಮ್ ಅಂತ ನಮ್ ಟೀಚರು, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಈಚ್ ಅಂಡ್ ಎವ್ರಿ ಒನ್ ಎಲ್ಲಾರು ನಂಗೆ ಸಪೋರ್ಟ್ ಮಾಡ್ತಾರೆ. ಲಲಿತಾ ಮ್ಯಾಮ್ ಕೂಡ ಅದ್ರಲ್ಲಿ ಒಬ್ರು, ಅವರು ಸಪೋರ್ಟ್ ಮಾಡ್ತಾರೆ. ಈ ತರ ರಜಾ ಬೇಕು, ಈ ತರ ಪ್ರೋಗ್ರಾಮ್ ಹೋಗ್ತಾ ಇದೀವಿ ಅಂದ್ರೆ ಅವರು ಆಟೋಮೆಟಿಕ್ ಆಗಿ ಕೊಡ್ತಾರೆ. ಇಲ್ಲ, ಬೇರೆ ಭರತನಾಟ್ಯಂ ಮತ್ತೆ ಸಿಂಗಿಂಗ್ ಟೀಚರ್ ಅವರು. ಆಮೇಲೆ ನೀವ್ ಹೇಳ್ದಂಗೆ ಸ್ಕೂಲ್ ಟೀಚರ್ಸ್ ಕೂಡ ಎಲ್ಲರೂ ಸಪೋರ್ಟ್. ಕೇಳ್ಬೇಕು ಅನ್ಕೊಂಡೆ, ಸ್ಕೂಲಲ್ಲಿ ನಿನ್ನ ಟ್ಯಾಲೆಂಟ್ ಬಗ್ಗೆ ನಿನ್ನ ಕ್ಲಾಸ್ಮೇಟ್ಸ್ ಆಗ್ಲಿ ಅಥವಾ ಟೀಚರ್ಸ್ ಆಗ್ಲಿ ಯಾವ ತರ ಏನು ಪ್ರತಿಕ್ರಿಯೆ? ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್ ಅಂತ ನಮ್ಮ ಸ್ಕೂಲ್ ಹೆಸರು. ಅವರು ಎಲ್ಲದಕ್ಕೂ ಕೊಡ್ತಾರೆ, ಅಂದ್ರೆ ಪ್ರೋತ್ಸಾಹ ಮಾಡ್ತಾರೆ, ಏನಕ್ಕೂ ರಿಜೆಕ್ಟ್ ಮಾಡಲ್ಲ ಅವರು, ಆನರ್ ಮಾಡ್ತಾರೆ. ಮತ್ತೆ ಇವಾಗ ನನ್ಗೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಬರೀ ಒಂದು ರೆಕಾರ್ಡ್ ಅಲ್ಲ, ಏನೇ ರೆಕಾರ್ಡ್ ಹೋಗಿ ಕೊಟ್ರು ಅಲ್ಲಿ ಸ್ಟೇಜ್ ಮೇಲೆ ಅಸೆಂಬ್ಲಿ ಅಂದ್ರೆ ಎಲ್ಲಾ ಮಕ್ಕಳನ್ನು ಕೂರಿಸಿ ಬೆಳಗ್ಗೆ ಪ್ರೇಯರ್ ಮಾಡ್ತಾರಲ್ಲ, ಅವಾಗ ಅದನ್ನ ಲಾಸ್ಟ್ ಅಲ್ಲಿ ಪ್ರೈಸಸ್ ಬಂದಿರೋರು ಯಾರ್ಯಾರು ತರ್ತಾರೋ ಅವರಿಗೆ ಎಲ್ಲಾರ್ಗು ತೋರಿಸಿ ನಮ್ಗೆ ವಾಪಸ್ ಕೊಡ್ತಾರೆ.
ಬೇರೆಯವ್ರಿಗೆ ಅವರು inspire ಆಗ್ಲಿ ಅಂತ. ಇನ್ಸ್ಪೈರ್ ಆಗ್ಲಿ ಆಗ್ಲಿ ಅಂತ ಅದು. ಆಮೇಲೆ ನಿನ್ ಟ್ಯಾಲೆಂಟ್ ನ ಗುರುತಿಸಿ ಇದು ಮಾಡ್ತಾರೆ. ಟ್ಯಾಲೆಂಟ್ ಏನೇ ಟ್ಯಾಲೆಂಟ್ ಇಲ್ಲಿ ಅವ್ರು ರಿಜೆಕ್ಟ್ ಕಾಂಪಿಟೇಷನ್ ಗೆಲ್ಲ ಹೋಗ್ತಾ ಇರ್ತೆ ಬೇರೆ ಹಾ, ಕಡೆ. competitions. ಅವಾಗೆಲ್ಲ ಸ್ಕೂಲಲ್ಲಿ ರಜೆ ಎಲ್ಲ ಕೊಡ್ತಾರೆ ಆರಾಮ. ಆತರ. ಓಕೆ. ನಿನ್ಗೆ ತುಂಬಾ ಪ್ರಶಂಸೆ ಸಿಕ್ಕಿದ್ದು ಅಂದ್ರೆ ನೆನಪಲ್ಲಿ ಉಳ್ಕೊಂಡಿರುವಂತ ಯಾವ್ದಾದ್ರು ಪ್ರಶಸ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು ಹೇಳೋದಲ್ಲ? ಜನಸೇವಾ ವಿದ್ಯಾ ಕೇಂದ್ರ ಬಾಲಕರ ವಸತಿ ಶಾಲೆ ಎಲ್ಲಿ? ಅಲ್ಲಿ ಚನ್ನನಹಳ್ಳಿಯಲ್ಲಿರೋದು. ಓಕೆ, ಓಕೆ. ಅಲ್ಲಿ ಕರೆದಿದ್ರು, ಮತ್ತೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಓ, chief. ಅಲ್ಲಿ 3,000 ಮಕ್ಕಳನ್ನ ಕೂರಿಸ್ಬಿಟ್ಟು ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿ, ಮತ್ತೆ ಅಲ್ಲಿ ಮಕ್ಳಿಗೆ ಸ್ಫೂರ್ತಿ ಆಗ್ಲಿ, ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅಧ್ಯಾಯ ನನ್ನ ಕೈಲಿ ಹೇಳಿಸ್ಬಿಟ್ಟು ಮತ್ತೆ ಆಲ್ಮೋಸ್ಟ್ 11,000 ಕ್ಯಾಶ್ ಕೊಟ್ರು. ಓಕೆ. ಕ್ಯಾಶ್ ಅಂತ ಮೇನ್ ನಾನು ಹೇಳಿದ್ದು ಸ್ಫೂರ್ತಿ ಕೊಟ್ಟಿದ್ದು ಮಕ್ಕಳಿಗೆ. ಮತ್ತೆ ಗೋಲ್ಡ್ ಮೆಡಲ್ ಹ್ಮ್. ಸಚ್ಚಿದಾನಂದ ಗಣಪತಿ ಆಶ್ರಮ ಮೈಸೂರಲ್ಲಿ. ಮೈಸೂರು. ಅಲ್ಲಿ ಭಗವದ್ಗೀತೆಯಲ್ಲಿ ಎಕ್ಸಾಮ್ ಮಾಡಿದ್ರು. ಹ್ಮ್. ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಬೇರೆ ಬೇರೆ ಕಡೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಗೋಲ್ಡ್ ಮೆಡಲಿಸ್ಟ್. ಓಕೆ, ಓಕೆ. ಆಮೇಲೆ ಶೃಂಗೇರಿ ಹ್ಮ್. ಇವಾಗ ಆಗಿರೋದು ಶೃಂಗೇರಿಯಲ್ಲಿ ಸೆಪ್ಟೆಂಬರ್ 9-10 ಇದೇ ವರ್ಷ ಹ್ಮ್. 2023 ಸೆಪ್ಟೆಂಬರ್ 9-10 ಅಲ್ಲಿ ಕರೆದಿದ್ರು. ಹ್ಮ್. ಮತ್ತೆ ಅಲ್ಲಿ ಕೂಡ ಭಗವದ್ಗೀತೆಯ ಮಧ್ಯ 710 ಶ್ಲೋಕಗಳ ಮಧ್ಯ ಇಲ್ಲಿ ಸಚ್ಚಿದಾನಂದ ಗಣಪತಿ ಆಶ್ರಮದಲ್ಲೂ ಮಧ್ಯ ಹ್ಮ್. ಅಲ್ಲಿ ಕೇಳಿದ್ರು. ಮತ್ತೆ ಶೃಂಗೇರಿಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಕೂಡ ಪಾಸ್ ಆದೆ, ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದೆ. ಮತ್ತೆ ಅಲ್ಲಿ 21,000 ಕ್ಯಾಶ್ ಪ್ರೈಸ್, ಆಮೇಲೆ ಸರ್ಟಿಫಿಕೇಟ್ ಮತ್ತೆ ಮೂಮೆಂಟ್. ಮತ್ತೆ ತೇಜಸ್ವಿ ಸೂರ್ಯ ಅದೇ ಅವರು ಕೂಡ MP. ನನ್ನ MP ಅವರು ಕೂಡ ನನ್ನ ಸ್ಟೇಜ್ ಮೇಲೆ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು, ಕಾಂಪಿಟೇಷನ್, ಭಗವದ್ಗೀತೆ ಕಾಂಪಿಟೇಷನ್. ಅದರಲ್ಲಿ ಬಟ್ ನನ್ನ ಏಜ್ ಲಿಮಿಟ್ ಇತ್ತು. ಬಟ್ ಅಲ್ಲಿ ನಾನು ಹೇಳ್ದೆ, ಜಸ್ಟ್ ಭಗವದ್ಗೀತೆ ಹೇಳ್ದೆ, ಕಾಂಪಿಟೇಷನ್ Competition ಪಾರ್ಟಿಸಿಪೇಟ್. ಆಗಲ್ಲ, but ಬಟ್ ಹೇಳಿದ್ದೆ. ಭಗವದ್ಗೀತೆ ಹೇಳಿದ್ದಕ್ಕೆ ತೇಜಸ್ವಿ ಸೂರ್ಯ ಅವ್ರಿಗೆ ತುಂಬಾ ಖುಷಿಯಾಗಿ ನನ್ನ ಪಿಂಚ್ ಮಾಡಿ ಮುದ್ಕೊಟ್ಬಿಟ್ಟು, ಮತ್ತೆ ಬಾಲ ಪ್ರತಿಭೆ ನಂದು ಒಂದು ಫೈಲ್ ಇದೆ ದುಡ್ಡಿದು. ಹ್ಮ್. ಸೊ ಅದನ್ನ ನೋಡ್ಬಿಟ್ಟು ಅವರಿಗೆ ತುಂಬಾ ಖುಷಿ ಆಯ್ತು. Okay. ಲಾಸ್ಟ್ ನಾನು ಚಿಕ್ಕವಳಿದ್ವಾಗ ಆಗಿದ್ದು, ಆಲ್ಮೋಸ್ಟ್ 2021 ಇದು. ಹ್ಮ್. ಅದು ಆಮೇಲೆ ಸುರಾನ ಕಾಲೇಜಲ್ಲಿ ತಿರುಮಲ ಸರ್ ಅಂತ ಅವರು ಗೀತಾ ಜಯಂತಿಗೆ ಲಾಸ್ಟ್ ಇಯರ್ 2022 ನನ್ನ ಚೀಫ್ ಗೆಸ್ಟ್ ಆಗಿ ಅಲ್ಲಿ ಕರೆದಿದ್ರು. ಮತ್ತೆ ಅಲ್ಲಿ ಕೂಡ ಅಧ್ಯಾಯ ಹೇಳಿದೆ, ಮತ್ತೆ ಒಂದು ಮೂಮೆಂಟ್ ಕೊಟ್ರು. ಮತ್ತೆ ಹರೇಶಂಕರ್ ಮಠದ ಸ್ವಾಮೀಜಿಗಳು ಇತ್ತೀಚೆಗೆ ಭರತನಾಟ್ಯಂ ಮಾಡಿದೆ, ಅವತ್ತು ಒಂದು ಪ್ರೋಗ್ರಾಮ್ ಮಾಡಿದ್ರು, ಅದ್ರಲ್ಲಿ ಭರತನಾಟ್ಯಂ ಆಮೇಲೆ ಭಗವದ್ಗೀತೆ ಕೂಡ ಹೇಳಿದೆ. ಆಮೇಲೆ ಅಶ್ವಥ್ ನಾರಾಯಣರವರು ಅವರು ಕೂಡ ನಂಗೆ ಪ್ರೋತ್ಸಾಹ ಮಾಡಿದ್ರು. ಓಕೆ, ಓಕೆ. ಅಂದ್ರೆ ಲಿಸ್ಟ್ ತುಂಬಾ ಉದ್ದ ಇದೆ ಇನ್ನು. ಯಾಕಂದ್ರೆ ನಿನ್ ಪ್ರತಿಭೆ ನೋಡಿ ಅವರು ಪ್ರೋತ್ಸಾಹ ಕೊಟ್ಟಿದ್ದೇನು ಅತಿಶಯೋಕ್ತಿ ಅಲ್ಲ. ತುಂಬಾ ಅಂದ್ರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾಡಿ ಎಲ್ಲ ಒಂಥರ ಇದು ಮಾಡಿದ್ರಲ್ಲ. ಹ್ಮ್. ಇದು ಒಂದು ಇಂಪಾರ್ಟೆಂಟ್. TTD ಅಲ್ಲಿ ನಾನು ಪ್ರತಿ ವರ್ಷ ಏನೇ ಇರ್ಲಿ ಗೀತಾ ಜಯಂತಿಗೆ ಡಿಸೆಂಬರ್ ಫುಲ್ ಅವ್ರದ್ದು ಕಾಂಪಿಟೇಷನ್ಸ್ ಇರುತ್ತೆ. ಮತ್ತೆ ಅವರೇ ಕರೀತಾರೆ, TTD ವಯಾಲಿಕಾವಲು ಮತ್ತೆ ಮಲ್ಲೇಶ್ವರಂಗು, ಇವರೆಲ್ಲ ಈ ತರ ಅಧ್ಯಾಯಗಳದ್ದು ಆಲ್ 18 ಚಾಪ್ಟರ್ಸ್ ಇರ್ತಾರೆ. ಇಯರ್ ಬೈ ಇಯರ್ ಆಲ್ 18 ಚಾಪ್ಟರ್ಸ್ ಇರ್ತಾರೆ. ಈ ಸರಿ ಕೂಡ ಡಿಸೆಂಬರ್ 17th ಇಟ್ಟಿದ್ದಾರೆ. ಸೊ ನಾನು ಭಾಗವಹಿಸ್ತಾ ಇದ್ದೀನಿ. ಭಾಗವಹಿಸಿದ್ದೆ ಕೂಡ ನಮಗೂ ಕೂಡ ಪ್ರೈಸ್ ಬಂದಿದೆ. TTD ಅದೊಂದು ಮೇನು. ಮತ್ತೆ ಅಲ್ಲೂ ಕೂಡ ಅವರೇ ಕರೀತಾರೆ ಕಾಂಪಿಟೇಷನ್ಸ್ ಬನ್ನಿ. ಮತ್ತೆ ಇವತ್ತಿನ ಇದೇ ಇಯರ್ ಅಚ್ಯುತಾಶ್ರಕಂಗೆ ಅಲ್ಲಿ ಪ್ರೈಸ್ ತಗೊಂಡಿದ್ದೆ, ಫಸ್ಟ್ ಪ್ರೈಸ್. TTD. ನಿನ್ನ ಈ ಒಂದು ಜರ್ನಿಯಲ್ಲಿ ನೀನು ಯಾರ್ಯಾರಿಗೆ ಧನ್ಯವಾದಗಳು ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಅಜ್ಜಿ, ತಾತ, ತಂದೆ, ತಾಯಿ, ನನ್ನ ಫ್ಯಾಮಿಲಿಯಿಂದ ಹಿಡಿದು ನನ್ನ ಗುರುಗಳು, ನನ್ನ ಫ್ರೆಂಡ್ಸ್ ಎಲ್ಲಾರ್ಗು ನಾನು ಯಾರ್ಯಾರು ನನ್ಗೆ ಸಪೋರ್ಟ್ ಮಾಡಿದಿರೋ ಎಲ್ಲಾರ್ಗು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಕೊಟ್ಟಿದ್ದಕ್ಕೆ. ಟೈಮ್ ಯಾಕಂದ್ರೆ ನೀವು ಸ್ಕೂಲ್ ಹೋಗೋ ಹುಡುಗಿ, ನಿಮ್ಗೆ ಇರುತ್ತೆ ಬೇಕಾದ ಕೆಲಸಗಳು, ಓದೋದು ಅದಿದು. ಅದ್ರ ಜೊತೆಗೆ ನಿನ್ನ ಒಂದು ಅನುಭವ, ಆಮೇಲೆ ನಿನ್ನ ಒಂದು ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡಿದ್ಯಾ. ಬಹಳ ಖುಷಿ ಆಯ್ತು. ನಮ್ಮ ವೀಕ್ಷಕರಿಗೂ ಬಹುಶಃ ಇದು ಒಂದು ಸ್ಫೂರ್ತಿ ಆಗ್ಬೋದು. ಅಂದ್ರೆ ಯಾರ್ಯಾರು ಚಿಕ್ಕ ಮಕ್ಳು ಇರ್ತಾರೋ ಅವ್ರಿಗೆ ನಿನ್ನ ಒಂದು ಈ ಜರ್ನಿ ಸ್ಫೂರ್ತಿ ಆಗ್ಬೋದು, ಏನಾದ್ರೂ ಒಂದು ಇನ್ಸ್ಪಿರೇಷನ್ ಸಿಗ್ಬೋದು ಅಂತ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಜೊತೆ ಟೈಮ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್. ನಿನ್ನ ಕೀರ್ತಿ ಪತಾಕೆ ವಿಶ್ವಾದ್ಯಂತ ಪಸರಿಸಲಿ ಹಾಗೂ ಓದೋದ್ರಲ್ಲೂ ನೀನು ಉನ್ನತ ಮಟ್ಟದಲ್ಲಿ ಓದಿ ಒಳ್ಳೆಯ ಹೆಸರನ್ನು ನಿನ್ನ ತಂದೆ ತಾಯಿಗೆ ಗಳಿಸಬೇಕು ಅಂತ ನಿನಗೆ ಆಶೀರ್ವಾದ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ಮತ್ತೆ ನಿಮಗೂ ಧನ್ಯವಾದಗಳು. ನೀವು ತರ ನಿಮ್ಗೂ ಎಷ್ಟೊಂದು ಕೆಲಸಗಳಿರುತ್ತೆ, ಅದ್ರಲ್ಲೂ ನೀವು ಟೈಮ್ ಅಪ್ ತಗೊಂಡು ನನ್ನ ಏನೇನಿದೆ ಏನೇನ್ ಆಗಿದೆ ಅದನ್ನೆಲ್ಲ ನೀವು ಪ್ರೇಕ್ಷಕರಿಗೆ ಪ್ರಚರಿಸಿದ್ರಿ. ಸೊ ಅದಕ್ಕೂ ನಿಮಗೆ ನನ್ನ ಧನ್ಯವಾದಗಳು.